ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ನಾಗಲೋಕಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಹಿರಿಯ ನಾಗರಿಕರ ಸಮಸ್ಯೆಗಳು ಮತ್ತೆ ಪರಿಹಾರಗಳು ಅನ್ನುವ ಮಾಲಿಕೆಯಲ್ಲಿ ಇಂದು ನಾನು ಮಾತನಾಡ್ತಿರೋ ವಿಷಯ ಮರೆವಿನ ಸಮಸ್ಯೆ ಮತ್ತೆ ಅದಕ್ಕೆ ಏನು ಪರಿಹಾರಗಳು ಅನ್ನೋ ವಿಷಯದಲ್ಲಿ ಮಾತನಾಡ್ತಾ ಇದ್ದೆ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಮ್ಮಲ್ಲಿ ವಿನಂತಿ ಏನಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮರೆವು ಅಂದರೆ ಏನು ನೋಡಿ, ಹುಟ್ಟಿದಾಗಿಂದ ಎಲ್ಲ ಕ್ಷಣಗಳು, ಎಲ್ಲ ಒಂದು ಪ್ರತಿಕ್ಷಣಗಳು ನಮ್ಮ ಮೆದುಳಿನಲ್ಲಿ ರೆಕಾರ್ಡ್ ಆಗಿರ್ತವೆ. ಎಲ್ಲವೂ ಇರ್ತವೆ, ಆದರೆ ಅದನ್ನು ನೆನಪಿಸಿಕೊಂಡು ಮತ್ತೆ ಮರುಕಳಿಸಿ ಅದನ್ನು ನೆನಪಿಸ್ಕೊಂಡು ಮತ್ತೆ ಹೇಳುವಂಥದ್ದು ಅಥವಾ ಅದು ನೆನಪಾಗುವಂಥದ್ದು ಇದೆಯಲ್ಲ, ಅದು ನೆನಪಿನ ಶಕ್ತಿ. ಆ ಶಕ್ತಿ ನಮಗಿಲ್ಲ ಅಥವಾ ಕಡಿಮೆ ಆಗ್ತಿದೆ ಅಂದರೆ ಅದು ಮರೆವಿನ ಸಮಸ್ಯೆ ಅಂತ ಅರ್ಥ. ನೋಡಿ, ಬಾಲ್ಯದಿಂದ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು, ಹಲವಾರು ವಿಷಯಗಳು, ಹಲವಾರು ಸನ್ನಿವೇಶಗಳು ಎದುರಾಗಿ ಹೋಗಿರುತ್ತೆ ಅಲ್ವೇ. ಎಲ್ಲವೂ ನಮ್ಮ ಮೆದುಳಿನಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಂದು 4-5 ವರ್ಷದವರೆಗಿನ ನೆನಪುಗಳು ನಮಗಿಲ್ಲದೆ ಇರ್ಬೋದು. ಆ ನಂತರದ ನೆನಪುಗಳು ಎಲ್ಲವೂ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರ್ತವೆ. ಆದರೆ ಎಲ್ಲವೂ ನೆನಪಿಗೆ ಬರೋದಿಲ್ಲ, ಕೆಲವೊಂದು ಮಾತ್ರ ನೆನಪಿಗೆ ಬರ್ತವೆ. ಅದರಲ್ಲಿ ಭಾವನಾತ್ಮಕವಾದ ವಿಷಯಗಳು ತುಂಬ ನೆನಪಿಗೆ ಬರ್ತವೆ. ಯಾರಾದರೂ ಬೈದಿದ್ರೆ, ಅಥವಾ ನಾವು ಯಾವಾಗಲೂ ಕೋಪಗೊಂಡಿದ್ರೆ, ಅಥವಾ ಯಾವಾಗಾದರೂ ನಮಗೆ ಅತೀವವಾದ ದುಃಖ ಆಗಿದ್ದರೆ, ಅಥವಾ ಉದ್ವೇಗಕ್ಕೆ ಒಳಗಾಗಿದ್ದರೆ, ಅಥವಾ ಅತಿಯಾದ ಸಂತೋಷ ಭರಿತ ದಿನಗಳಾಗಿದ್ದರೆ ಅದು ನಮಗೆ ಈಗಲೂ ನೆನಪಲ್ಲಿರ್ತವೆ. ಸಾಧಾರಣವಾಗಿ ಯಾವುದೋ ಡೇಟ್ನಲ್ಲಿ ಏನು ತಿಂಡಿ ತಿಂದ್ವಿ ನೆನಪಿದೆಯೇ? ಆದರೆ ಬೇರೆ ಯಾವುದೋ ಒಂದು ಮದುವೆಗೆ ಹೋದಾಗ ಅಲ್ಲಿ ಒಂದು ವಿಶೇಷವಾದ ತಿಂಡಿ, ಅಥವಾ ನಮ್ಮ ಜೊತೆಯಲ್ಲಿ ಯಾರೋ ಅದ್ಭುತವಾದ ವ್ಯಕ್ತಿ ಕೂತ್ಕೊಂಡು ತಿಂಡಿ ತಿಂದಿದ್ದಾಗ ಆ ತಿಂಡಿ ಏನು ಅನ್ನೋದು ಕೂಡ ನಮಗೆ ನೆನಪಿರುತ್ತೆ. ಅಂದರೆ ನೆನಪು ಅನ್ನೋದು ಭಾವನೆಗಳಿಗೆ ಸಂಬಂಧಿಸಿದ ವಿಷಯ ಆಗಿರುತ್ತೆ ಅನ್ನೋದು ಸತ್ಯ ಅಲ್ವೇ? ಇನ್ನು ಈ ಭಾವನೆಗಳಿಗೆ ಸಂಬಂಧಿಸಿದ ವಿಷಯ, ನೆನಪಿನ ಶಕ್ತಿಗೆ ಸಂಬಂಧಿಸಿದ್ದು ಭಾವನೆಗಳು ಅಂತೆಲ್ಲ ಹೇಳಿದರೂ ಸಹ ವಯಸ್ಸಾದ ನಂತರ ಕೆಲವು ವಿಷಯಗಳು ಮರೆವು ಆರಂಭ ಆಗುತ್ತೆ. ಉದಾಹರಣೆಗೆ, ನಾವು ಒಬ್ಬ ವ್ಯಕ್ತಿಯನ್ನು ಎಲ್ಲೋ ಮಾತಾಡಿಸಿರ್ತೀವಿ, ಅವನು ಸಿಗ್ತಾನೆ, ಅವನ ಎಲ್ಲ ಮುಖಚರ್ಯೆ ಎಲ್ಲವೂ ನೆನಪಿಗೆ ಬರುತ್ತೆ, ಆದರೆ ಅವನ ಹೆಸರು ನೆನಪಿಗೆ ಬರೋದಿಲ್ಲ. ಯಾಕೆಂದರೆ ನಾವು ಪದೇ ಪದೇ ಅವರ ಹೆಸರುಗಳನ್ನು ಉಪಯೋಗಿಸಿರೋಲ್ಲ. ಅಥವಾ ಒಂದು ಊರಿನ ಹೆಸರು ನೆನಪು ಬರಲ್ಲ, ಒಂದು ಸಿನಿಮಾದ ಹೆಸರು ನೆನಪು ಬರಲ್ಲ. ಆ ಸಿನಿಮಾ ಸನ್ನಿವೇಶಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ, ಆದರೆ ಸಿನಿಮಾ ಹೆಸರು ನೆನಪಿಗೆ ಬರೋದಿಲ್ಲ. ಅದು ಮರೆವಿನ ಕಾಯಿಲೆ ಅಂತಲ್ಲ, ನಾವು ಅದರ ಹೆಸರುಗಳನ್ನು ನೆನಪಿಸ್ಕೊಂಡೇ ಇರೋದಿಲ್ಲ, ಅಥವಾ ಅದನ್ನು ನಾವು ರಿಜಿಸ್ಟರ್ ಮಾಡಿಕೊಂಡೇ ಇರೋದಿಲ್ಲ. ಅಲ್ಲಿಯ ವಿಷಯಗಳನ್ನು ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ಇದು ಮರೆವಿನ ಕಾಯಿಲೆಗೆ ಸಂಬಂಧಪಟ್ಟಿದ್ದಲ್ಲ. ಮರೆವಿನ ಕಾಯಿಲೆ ಅಂದರೆ ಏನು ಅಂತಂದರೆ, ನಾವು ಬೆಳಗ್ಗೆ ಕಾಫಿ ಕುಡಿದಿರ್ತೀವಿ, ಕುಡಿದ್ನೋ ಇಲ್ಲವೋ ಅನ್ನೋದೇ ಮರ್ತೋಗಿರುತ್ತೆ. ಅದು ನೆನಪು ಮಾಡಿದ್ರು, ಅವರು ಬೇರೆ ಹೇಳಿದ್ರು ನೀನು ಕುಡ್ದಿಯಲ್ಲ ಅಂತ ಹೇಳಿದ್ರು, ನಾನು ಕುಡ್ದೆ ಅನ್ನೋದು ನೆನಪಾಗೋದೇ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮರೆವಿನ ಕಾಯಿಲೆ ಇರುವ ಮನುಷ್ಯನಿಗೆ ತನಗೆ ಮರೆವಿನ ಕಾಯಿಲೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಮರೆವಿನ ಕಾಯಿಲೆ. ತುಂಬ ಜನ ಹೇಳ್ತಾರೆ ನನಗೆ ತುಂಬ ಮರೆವು ಅಂತ. ಅದು ಮರೆವಿನ ಕಾಯಿಲೆ ಅಲ್ಲ. ಅವ್ರನ್ನ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ನೆನಪಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ಲ ಅಷ್ಟೇ ಅಂತ ನನಗನ್ಸುತ್ತೆ. ತುಂಬ ಮರೆವು ಇದ್ದಾಗ ಅದನ್ನು ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನೆನಪು ಮಾಡ್ಕೊಳ್ಬೋದಲ್ಲ. ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಆದರೆ ಮರೆವಿನ ಕಾಯಿಲೆ ಬಂದ ಮನುಷ್ಯನಿಗೆ ತನಗೆ ಮರೆವಿನ ಕಾಯಿಲೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ.
ಅದು ಮರವಿನ ಕಾಯಿಲೆ. ಡಿಮೆನ್ಷಿಯಾ, ಅಲ್ಝೈಮರ್ಸ್ ಇದೆಲ್ಲ ಆದರೆ ಮರವಿನ ಕಾಯಿಲೆ. ವಯೋಸಹಜವಾಗಿ ಬರುವಂತಹ ಕೆಲವು ಮರವುಗಳು ಹೆಸರು ನೆನಪಿಲ್ಲದೆ ಇರೋದು, ಊರಿನ ಹೆಸರು ನೆನಪಾಗದೇ ಇರುವಂಥದ್ದು, ಅಥವಾ ಯಾರೋ ವ್ಯಕ್ತಿಯನ್ನು ನೆನಪಾಗದೇ ಇರುವಂಥದ್ದು, ಇದೆಲ್ಲವೂ ಮರವಿನ ಕಾಯಿಲೆ ಅಲ್ಲ. ಅದು ವಯೋಸಹಜವಾಗಿ ಬಂದಂತಹ ಗುಣ. ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಳ್ತಾ ಸಾಮಾಜಿಕ ಪರಿಸರದಿಂದ ದೂರ ಉಳ್ಕೊಂಡು ಅದು ನೆನಪಾಗದೇ ಇರುವಂತಹ ವಿಷಯ ಅಷ್ಟೆ. ಅದೇನೇ ಇರಲಿ, ಇದಕ್ಕೆ ಪರಿಹಾರಗಳೇನು ಮಾಡ್ಕೊಳ್ಳುವುದು. ಈಗ ಅದಲ್ಲದೆ ಇನ್ನೊಂದು ವಿಷಯ ಏನಂದರೆ, ವಯಸ್ಸಾದ ನಂತರ ನಮ್ಮ ಮೆದುಳಿನಲ್ಲಿ ಎಷ್ಟೋ ಸೆಲ್ಗಳು ಸತ್ತೋಗಿರ್ತವೆ, ಕೆಲಸ ಮಾಡೋದಿಲ್ಲ, ಮತ್ತು ಅದಕ್ಕೆ ರೀಪ್ಲೇಸ್ಮೆಂಟ್ ಕೂಡ ಇರೋದಿಲ್ಲ. ಆ ರೀಪ್ಲೇಸ್ಮೆಂಟ್ ಇಲ್ಲದೆ ಇರುವಾಗ ನಾವು ಇರೋ ಅಷ್ಟು ಸೆಲ್ಗಳಲ್ಲೇ ಕೆಲಸ ನಿರ್ವಹಿಸಬೇಕಲ್ವಾ. ಅದಕ್ಕೆ ಸರಿಯಾಗಿ ಈಗ ಮನೆಯಲ್ಲಿ ಒಂದು ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿರ್ತಾರೆ, ಒಂದಷ್ಟು 4-5 ಲಿಸ್ಟ್ ಕೊಡ್ತಾರೆ. ಲಿಸ್ಟ್ ಕೊಡೋದಿಲ್ಲ, ಹೇಳಿಬಿಟ್ಟಿರ್ತಾರೆ. ನಾವು ನೆನಪಿದೆ ಅಂತ ಹೋಗ್ತೀವಿ. ಹೋದ ತಕ್ಷಣ ಅಂಗಡಿಗೆ ಹೋದ ತಕ್ಷಣ ಎಲ್ಲ 4-5 ಎತ್ಕೊಳ್ತೀವಿ, ಒಂದೇ ಒಂದು ವಿಷಯ ಮರ್ತುಬಿಟ್ಟು ಬಂದುಬಿಡ್ತೀವಿ. ಅದು ಯಾಕೆ ಅಂತಂದರೆ ಅದು ವಯೋಸಹಜ. ಅದನ್ನು ರೀಕಾಲ್ ಮಾಡ್ಕೊಳ್ಳೋದಿಲ್ಲ, ನೆನಪಿದೆ ಅಂದ್ಕೊಳ್ತೀವಿ, ಹೊರಟೋಗ್ತೀವಿ, ಅಲ್ಲಿ ಹೋದ ತಕ್ಷಣ ಮರ್ತು ಹೋಗುತ್ತೆ. ನಮ್ಮ ಪರೀಕ್ಷೆಗಳಲ್ಲಿ ಆಗ್ತಿದ್ದು ಇದೇ ವಿಷಯ ತಾನೇ. ಅದು ಮರವಿನ ಕಾಯಿಲೆ ಅಂದ್ಕೋಬೇಕಾಗಿದ್ರೆ ಅಲ್ವಾ. ಹಾಗೇನೆ ಇದು ಕೂಡ. ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಹೋಗುವಾಗಲೇ ಏನೇನು ಬೇಕು ಅಂತ ಬರ್ಕೊಂಡು ಹೋಗ್ಬಿಡೋದು. ಈಗಂತೂ ಮೊಬೈಲ್ ಇದೆ, ಅದರಲ್ಲಿ ನೋಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತೇನಾದರೂ ನೆನಪಿಗೆ ಬಂದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗಿ ಅಲ್ಲಿಂದ ತಗೊಂಡು ಬರೋದು, ಇದೆಲ್ಲ ಮಾಡ್ಬೋದಲ್ವ. ಆದರೆ ಒಂದಂದರೆ ಮರವಿನ ಕಾಯಿಲೆ ನಿಜವಾಗಿ ಬಂದರೆ ಅದಕ್ಕೆ ಔಷಧಿ ಇಲ್ಲ, ಅದು ಹಾಗೇ ನಿರ್ವಹಿಸಬೇಕಾಗುತ್ತಷ್ಟೆ. ಅವ್ರು ಏನೇ ಪ್ರಯತ್ನ ಪಟ್ಟರು, ಏನೇ ಮಾಡಿದರು, ಅದನ್ನು ಸ್ವಲ್ಪ ದೂರ ತಳ್ಳಬೋದೇ ಹೊರತು ಅದರಿಂದ. ಈ ಮರವಿನ ಕಾಯಿಲೆ ಆರಂಭ ಆಗೋದು ಹೇಗೆ ಅಂತಂದರೆ, ಮೊದಲಿಗೆ ತಕ್ಷಣದ ಮರವು ಅಂದರೆ ತಕ್ಷಣದ ನೆನಪು ಹೋಗ್ಬಿಡುತ್ತೆ. ಉದಾಹರಣೆಗೆ, ಈಗಷ್ಟೇ ನಾನು ಕಾಫಿ ಕುಡಿದಿರ್ತೀನಿ, ಕಾಫಿ ಕುಡಿದೋರ್ದು ಮರ್ತೋಗುತ್ತೆ. ಊಟ ಮಾಡಿರ್ತೀನಿ, ಊಟ ಮಾಡಿರೋದು ಕೂಡ ಮರ್ತೋಗ್ಬಿಡುತ್ತೆ. ಹಾಗೆ ಸ್ನಾನ ಮಾಡಿರ್ತೀನಿ, ಸ್ನಾನ ಮಾಡೋದು ಮರ್ತೋಗ್ಬಿಡುತ್ತೆ. ನಂತರ ಸ್ವಲ್ಪ ಹಿಂದಿನದು ಮರ್ತೋಗುತ್ತೆ. ನೀವು ಎಷ್ಟೋ ಸಲ ನೋಡಿರ್ಬೋದು, ಕೆಲವು ಹಿರಿಯರು ತಮ್ಮ ಬಾಲ್ಯದ ದಿನಗಳದ ಕ್ಷಣವನ್ನೂ ನೆನಪಿಸ್ಕೊಂಡು ಹೇಳ್ತಿರ್ತಾರೆ. ಆದರೆ ಬೆಳಗ್ಗೆ ಏನು ತಿಂಡಿ ತಿಂದಿನಿ ಅಂದರೆ ಏನಿರ್ಬೋದು, ಏನದು ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅಂತ ಕೇಳೋದನ್ನು ಕೇಳಿದ್ದೀರಲ್ವಾ. ಇದು ಮರವಿನ ಕಾಯಿಲೆಯ ಆರಂಭ. ಮತ್ತೆ ಕೊನೆಗೆ ಹಳೆಯದ್ದೂ ಮರ್ತೋಗ್ಬಿಡುತ್ತೆ. ಮತ್ತೆ ವಾಶ್ರೂಮ್ ಎಲ್ಲಿದೆ, ವಾಶ್ರೂಮ್ಗೆ ಹೋಗಬೇಕಾದದ್ದು ಎಲ್ಲಿ ಅಂತಲೂ ಗೊತ್ತಾಗಲ್ಲ, ವಾಶ್ರೂಮಲ್ಲಿ ಯೂಸ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಎಷ್ಟೋ ಜನಗಳಿಗೆ ಅನ್ನ ಬಾಯಿಗೆ ಹಾಕಿದರೆ ಜಗಿಯುವಂಥ ವಿಷಯಗಳು ಗೊತ್ತಾಗಲ್ಲ. ಅಷ್ಟೊಂದು ಸಮಸ್ಯೆಗಳಾಗತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ಸಾಮಾಜಿಕ ಕ್ರಿಯಾಕಲಾಪಗಳನ್ನು ಹೆಚ್ಚಾಗಿಟ್ಕೊಂಡಿರ್ಬೇಕು. ನಾವು ಹೆಚ್ಚು ಜನಗಳ ಜೊತೆ ಮಾತಾಡ್ತಿರ್ಬೇಕು, ಹಳೆಯದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು, ಹಾಸ್ಯ ಪ್ರಜ್ಞೆ ಇರಬೇಕು. ಹೀಗೆ ನಮ್ಮನ್ನು ಸಾಮಾಜಿಕ ಕ್ರಿಯಾಕಲಾಪಗಳಲ್ಲಿ ತೊಡಗಿಸ್ಕೊಂಡೇ ಇರಬೇಕು. ಯಾವಾಗಲೂ ದಿನದಲ್ಲಿ ಒಂದು ಕಡಿಮೆ ಅಂದರೂ 10 ಗಂಟೆ ಆದರೂ ಜನಗಳ ಜೊತೆ ಬೆರೆತಿರಬೇಕು. ಆಗ ನೆನಪಿನ ಶಕ್ತಿ ಅಷ್ಟು ಬೇಗ ಹೋಗಲ್ಲ. ಹೆಚ್ಚಿನ ನೆನಪಿನ ಶಕ್ತಿ ಕಳ್ಕೊಳ್ಳೋರು ಯಾರು ಅಂತಂತಂದರೆ, ತಮ್ಮನ್ನು ತಾವು ಸಾಮಾಜಿಕ ವ್ಯವಸ್ಥೆಯಿಂದ ದೂರ ಇಟ್ಕೊಂಡು ಒಂಟಿತನವನ್ನು ಅನುಭವಿಸ್ತಾ ಇರೋರಿಗೆ ಹೆಚ್ಚು ಮರವಿನ ಕಾಯಿಲೆ ಬರುತ್ತೆ. ಸೊ ಹಾಗಾಗಿ ಒಂದು ಏನಪ್ಪ ಅಂದರೆ, ಡೆಮೆನ್ಷಿಯಾ ಅಥವಾ ಅಲ್ಝೈಮರ್ ಕಾಯಿಲೆ ಶುರುವಾಗ್ತಿದೆ ಅಂತ ಗೊತ್ತಾದ ಮೇಲೆ ಆದರೂ ಸಾಮಾಜಿಕ ಚಟುವಟಿಕೆಗಳನ್ನು ಹೆಚ್ಚಾಗಿಟ್ಕೊಂಡ್ರೆ ಆ ಸಂಪೂರ್ಣ ಮರವು ಬರುವುದನ್ನು ಸ್ವಲ್ಪ ಇನ್ನಷ್ಟು ದೂರ ತಳ್ಳಬಹುದೇನೋ ಅನ್ನೋದು ಒಂದು ವಿಚಾರ.
ಅದಲ್ಲದೆ ಬೇರೆ ಹೆಸರು ಮರ್ತೋಗೋದು ಮತ್ತು ನಂಬರ್ ಮರ್ತೋಗೋದು ಅಥವಾ ವ್ಯಕ್ತಿ ಮರ್ತೋಗೋದು, ಈ ಮರವುಗಳೆಲ್ಲ ಸಾಮಾನ್ಯವಾದದ್ದೇ ಹೊರತು ಮರವಿನ ಕಾಯಿಲೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ವಿಷಯದ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. Writing in the margins of my mind all day, sipping herbal